ನಾನು ಬೆಳಗ್ಗೆ ಎದ್ದು ಗಾರ್ಡನಲ್ಲಿ ಬರೋದೇ ಒಂಥರ ಖುಷಿ. ಇವತ್ತೆಷ್ಟು ಹೂವು ಬಿಟ್ಟಿದೆ, ಯಾವ್ಯಾವ ಬಣ್ಣದ ಹೂವು ಬಿಟ್ಟಿದೆ ಅಂತ ನೋಡೋದೇ ಒಂದು ಖುಷಿ ದೊಡ್ಡದು. ಇಲ್ಲಿ ನೋಡಿ, ಇವತ್ತು ಯಾವತ್ತೂ ಬಿಟ್ಟಿಲ್ಲ ಎಷ್ಟು ದಾಸಾಳ ಸ್ಯಾಂಡಲ್ ಕಲರ್ ಸೆಂಟ್ರಲ್ ರೆಡ್ ಇರುತ್ತೆ ನೋಡಿ. ಗಿಡದ ತುಂಬ ಹೂವು ಎಷ್ಟು ಚೆನ್ನಾಗಿದೆ. ಗಿಡದ ತುಂಬ ಹೂವು, ಅದು ಸಿಗೋದು ಇಲ್ಲ. ಅದು ಹರಿಬೇಕಂದ್ರೆ ದೇವರಿಗೆ ಇಡೋಕ್ಕೂ ಸಿಗೋದಿಲ್ಲ, ಅಷ್ಟು ತುಂಬ ಹೂವು ಆಗಿದೆ. ಟ್ರಿಮ್ ಮಾಡ್ಬೇಕಂತ ಮಾಡಿದ್ದೀನಿ. ಕೆಳಗಡೆ ಮತ್ತೆ ಸಿಗಿದ್ರೆ ಮತ್ತೆ ಹೂವು ಜಾಸ್ತಿ ಬಿಡುತ್ತೆ. ಇದೊಂದು ಪಿಂಕ್ ಕಲರ್ ಜವಾರಿ ದಾಸಾಳ. ನಿನ್ನೆ ಮಳೆ ಬಂದ ಕಾರಣ ನಾನು ಮಗ್ಗು ಹರಿಲಿಲ್ಲ. ಹೂವು ಗಿಡ ತುಂಬ ಹೂವು, ಸೂಜಿ ಮಲ್ಲಿಗೆ. ನೋಡಿ, ಒಂದು ಬಟರ್ಫ್ಲೈ ಹಾರಾಡ್ತಾ ಇದೆ. ಒಳಗಡೆ ಬನ್ನಿ, ಒಳಗಡೆ ನೋಡಿ. ಇಲ್ಲೆಲ್ಲ ಕನಕಾಂಬರ ಗಿಡಗಳು. 3 ದಿನ ಆಯಿತು ಕನಕಾಂಬರನ ಬಿಡಿಸಿ, ಮತ್ತೆ ಅಷ್ಟಕ್ಕೊಂದು ಬಿಟ್ಟಿದೆ ಹೂವು. ರೋಸ್ ಇದೆ, ಇದು ಬೇಬಿ ಪಿಂಕ್ ರೋಸು. ಇದೆಲ್ಲ ದಾಸಾಳ ಗಿಡಗಳು. ನನವು ಬಿಸಿಲು ಜಾಸ್ತಿ ಇರೋದರಿಂದ ಗಿಡಗಳೆಲ್ಲ ಹಳದಿಯಾಗಿಬಿಟ್ಟಿದೆ. ನಿಮಗೇನಾದರೂ ಯಾವುದಾದ್ರೂ ಫರ್ಟಿಲೈಸರ್ ಹಾಕೋದಿದ್ರೆ ಕಮೆಂಟ್ ಮಾಡಿ ಹೇಳಿ. ಯಾವ ಗೊಬ್ಬರ ಹಾಕಬೇಕು, ಕೆಮಿಕಲ್ ಹಾಕಬೇಕಾ, ಆರ್ಗ್ಯಾನಿಕ್ ಹಾಕಬೇಕಾ ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ, ಇಲ್ಲೆಲ್ಲ ದಾಸಾಳ ಗಿಡಗಳು ಎಲ್ಲ ಹಳದಿ ಆಗಿಬಿಟ್ಟಿದೆ ಎಲೆಗಳು. ಇಲ್ಲೊಂದು ಆರೆಂಜ್ ಕಲರ್ ರೋಸು, ಇದು ದಾಸಾಳ ಗಿಡ. ಇಲ್ಲೊಂದು ಯೆಲ್ಲೋ ಕಲರ್ ದೊಡ್ಡದು ಬಿಡುತ್ತೆ ಇದು ಹೂವು. ಸೆಂಟ್ರಲ್ ನೋಡಿ ಎಷ್ಟು ಚಕ್ರ ಥರ ಇದೆ. ಇದು ಗೌರಿ ಹೂವು ಅಂತ. ಇದು ಪಿಂಕ್ ಇಲ್ಲ ರೆಡ್ ಥರ ಕಾಣ್ತಾಯಿದೆ, ಬಟ್ ಇದು ಮೆರೂನ್ ಕಲರು. ವಿಡಿಯೋದಲ್ಲಿ ರೆಡ್ ಪಿಂಕ್ ಕಾಣ್ತಾ ಇದೆ. ಇಲ್ಲಿ ನೋಡಿ, ಗಿಡಗಳೆಲ್ಲ ಹಳದಿ ಆಗಿಬಿಟ್ಟಿದೆ. ಏನು ಮಾಡಬೇಕು? ಒಂದು ಟೈಮ್ ಬಿಸಿಲು ಬರುತ್ತೆ, ಒಂದು ಟೈಮ್ ಸಡನ್ನಾಗಿ ಮಳೆ ಬರುತ್ತೆ. ಬಿಸಿಲಿರೋದಕ್ಕೆ ಈ ಥರ ಆಗಿಬಿಟ್ಟಿದೆ, ಇಲ್ಲ ಗೊಬ್ಬರ ಕಮ್ಮಿ ಆಗಿರೋದಕ್ಕೆ ಆಗಿದೆಯೋ ಗೊತ್ತಿಲ್ಲ. ನೋಡಿ ಗಿಡಗಳೆಲ್ಲ ನೋಡಿ, ಅದೆಲ್ಲ ಯೆಲ್ಲೋ ಕಲರ್ ಹಳದಿ ಎಲೆ. ಇದು ಆರೆಂಜ್ ಕಲರ್ದು, ಪೀಚ್ ಕಲರ್. ಆರೆಂಜ್ ಅಂದರೆ ಆರೆಂಜ್ ಅಲ್ಲ, ಪೀಚ್ ಕಲರ್. 2 ಮೊಗ್ಗಿದೆ. ಇದು ಚಿಲ್ಲಿ ಹೈಬಿಸ್ಕಸ್ ಅಂತ. ಸಣ್ಣದಾಗಿ ರೆಡ್ ಕಲರ್ ಲೈಟ್ ಥರ ಕಾಣುತ್ತೆ. ಇದೊಂದು ಪಿಂಕ್ ವೈಟ್ ದಾಸಾಳ. ಇದು ನೋಡಿ, ಇದೂ ಎಲೆ ಎಲ್ಲ ಹಳದಿಯಾಗಿದೆ. ನೋಡಿ, ಗಿಡಗಳೆಲ್ಲ ಚೆನ್ನಾಗೇ ಇದೆ. ಇವು ಜಾಸ್ತಿ ಹಳೆಯವಲ್ಲ ಗಿಡಗಳು, 1 ವರ್ಷವೂ ಆಗಿಲ್ಲ ಇನ್ನು ಹಾಕಿ ಗಿಡಗಳನ್ನು. ನಾನು ಬಕೆಟಲ್ಲೇ ಹಾಕಿದ್ದೀನಿ. ಇಲ್ಲಿ ನೋಡಿ, ಇದೆಲ್ಲ ಕನಕಾಂಬರ ಗಿಡಗಳು. ಈ ಸಲ ನಾನು ರೋಸ್ ಗಿಡಗಳು ಭಾಳ ಡ್ಯಾಮೇಜ್ ಆಗಿಬಿಡ್ತು ಬಿಸಿಲು ಜಾಸ್ತಿ ಇರೋದಕ್ಕೆ. ನೋಡಿ, ಇದು ಜವಾರಿ ದಾಸಾಳ ಪಿಂಕ್ ಕಲರ್ದು. ಇದು ನೋಡಿ, ಇದು ಬಟನ್ ರೋಸ್. ಇದೆಲ್ಲ ಒಣಗಿಬಿಟ್ಟಿದೆ, ಚಿಗುರು ಹಾಕ್ತಾಯಿದೆ. ನೋಡೋಣ. ಇದೆಲ್ಲ ಶಾವಂತಿಗೆ ಗಿಡಗಳು ರೆಡಿ ಆಗ್ತಾಯಿದೆ ಈಗ ಹೂವು ಬಿಡೋದಕ್ಕೆ. ನೋಡಬೇಕು ಎಷ್ಟು ಕಲರ್ ಬರ್ತೋ ಇಲ್ಲೋ ಅಂತ. ಲಾಸ್ಟ್ ಟೈಮ್ ಚೆನ್ನಾಗೇ ಬಂದಿತ್ತು. ಮತ್ತು ಇಲ್ಲೆಲ್ಲ ದಾಸಾಳಗಳು. ಓಕೆ ಬಾಯ್, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.